ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ನಮ್ಮ ಫ್ರೆಂಡ್ ಹೆಲ್ಮೆಟ್ ಹಾಕೊಂಡು ಈ ರೇಂಜ್ ಹೋಗ್ತಾ ಇದೀವಿ ಅಂತಂದ್ರೆ ಅದು ಕೇರಳದ ಕೊಟ್ಟಿಯೂರಿಗೆ. ಆ ಕಡೆ ಈ ಕಡೆ ಫಾರೆಸ್ಟ್ ಮಧ್ಯದ ರೋಡು. ಈ ರೀತಿ ಗಾಡಿ ಓಡಿಸ್ಬೇಕು ಅಂದ್ರೆ ಅದ್ರ ಮಜಾನೇ ಬೇರೆ. ಹಾಗೆ ಕೇರಳ ರೋಡ್ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಯ್ತು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಈ ತರ ರೋಡ್ ಹಾಕಿಲ್ಲ ಅಂತಾನು ಕೂಡ ಬೇಜಾರಾಯ್ತು. ದೇವಸ್ಥಾನದ ರೋಡಲ್ಲಿ ಎಂಟ್ರಿ ಆಗಿ ದೇವಸ್ಥಾನದ ರೋಡಲ್ಲಿ ಹೋಗ್ಬೇಕಾದ್ರೆ ಕಾರ್ ಇಂಜಿನ್ ಫುಲ್ ಹೀಟ್ ಆಗಿ ಹೊಗೆ ಬರ್ತಾ ಇರೋದು ನೋಡಿ ಭಯನೇ ಆಗೋಯ್ತು. ಹಾಗೆ ಮುಂದೆ ಹೋಗ್ತಾ ಹತ್ತಿರದಲ್ಲಿರೋ ಮೋಡ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು. ವ್ಯೂ ಮಾತ್ರ ಸಖತ್ತಾಗಿತ್ತು. ಗಾಡಿನ ಪಾರ್ಕ್ ಮಾಡಿ ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದಿದ್ದ ಫ್ರೀ ಬ್ಲಾಕ್ ಟೀನ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಕಡೆ ಹೊರಟಾಗ ಆನೆಗೆ ಸ್ನಾನ ಕೂಡ ಮಾಡಿಸ್ತಾ ಇದ್ರು. ಅಲ್ಲಿಂದ ಹೊರಟಿದ್ದು ದೇವಸ್ಥಾನ ಕಡೆಗೆ. ಎಕ್ಸಿಟ್ ಇಂದ ಎಂಟ್ರಿ ಆಗಿ ಅಲ್ಲಿರೋ ಜನ ನೋಡ್ತಾ ಇದ್ರೆ ನಿಜವಾಗ್ಲೂ ಇವತ್ತು ನಮ್ಗೆ ದರ್ಶನ ಆಗುತ್ತಾ ಅನ್ನೋದೇ ಡೌಟ್ ಆಗಿತ್ತು. ಹೆಂಗೋ ಕಷ್ಟಪಟ್ಟು ದೇವರ ದರ್ಶನ ಮಾಡಿ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕೊಂಡು ಇವತ್ತು ವೀಕೆಂಡ್ ಇರೋದ್ರಿಂದ ಕ್ಯೂನಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು. ಹಾಗೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು 150 ರೂಪಾಯಿ ಕೊಟ್ಟು ಪ್ರಸಾದ ತಗೊಂಡು ಪಕ್ಕದಲ್ಲೇ ಕೊಡ್ತಾ ಇರೋ ಬಿಸಿ ಬಿಸಿ ಪಾನ್ಕ ಕುಡ್ಕೊಂಡು ಹೊರಡೋ ಮುಂಚೆ ಒಂದು ವಿಡಿಯೋ ಮಾಡೋಣ ಅಂತ ಓಪನ್ ಮಾಡಿದ್ರೆ ಜನ ವೀಕೆಂಡ್ ಅಲ್ಲಿ ತುಂಬಾನೇ ಬಂದಿದ್ರು. ಹಾಗೆ ಸ್ನಾನ ಮಾಡಿಸಿರೋ ಆನೆಗೆ ಕುಂಕುಮ ಇಡೋದನ್ನ ನೋಡ್ಕೊಂಡು ಮನ್ಸಲ್ಲಿ ಏನಾದ್ರು ಅನ್ಕೊಂಡು 3 ಸಲ ತ್ರಿಶೂಲ ಚುತ್ತಿದ್ರೆ ಒಳ್ಳೇದಾಗುತ್ತೆ ಅಂತ ಇಲ್ಲಿನ ನಂಬಿಕೆ. ಯಾರೆಲ್ಲ ತ್ರಿಶೂಲ ಚುತ್ತಿದ್ರೆ ಅವರು ಕಮೆಂಟ್ ಮಾಡಿ. ಹಾಗೆ ಮುಂದೆ ಹೋಗ್ತಾ ಎಕ್ಸಿಟ್ ಅಲ್ಲಿ ಇರೋ ದೇವಸ್ಥಾನದ ದೇವರ ದರ್ಶನ ಮಾಡ್ಕೊಂಡು ಕೊಟ್ಟಿರೋ ಪ್ರಸಾದನ ತಿನ್ಕೊಂಡು ಹರಿತಿರೋ ಹೊಳೆ ನೋಡ್ಕೊಂಡು ನಾವು ಹೊಟ್ಟಿದ್ದು ಮನೆ ಕಡೆ. ಯಾರೆಲ್ಲ ಕೊಟ್ಟಿರೋ ದೇವಸ್ಥಾನಕ್ಕೆ ಬಂದಿದ್ರೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವೀಕೆಂಡ್ ಇರೋದ್ರಿಂದ ಸಿಕ್ಕಾಬಟ್ಟೆ ಟ್ರಾಫಿಕ್ ಕೂಡ ಆಗಿತ್ತು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯ ಆಯ್ತು.